BA ಫಿಫ್ತ್ ಸೆಮ್ ಸಮಾಜಶಾಸ್ತ್ರದ ಎಲ್ಲ ವಿದ್ಯಾರ್ಥಿನಿಯರಿಗೆ ಪುನಃ ಈ 8ನೇ ತರಗತಿಗೆ ಆತ್ಮೀಯವಾದ ಸ್ವಾಗತ. BA ಫಿಫ್ತ್ ಸೆಮ್ನಲ್ಲಿ ನಿಮಗೆ ಸೋಷಿಯಾಲಜಿ ಡಬಲ್ ಸಬ್ಜೆಕ್ಟ್ ಆಗ್ತವೆ. ಒಂದು 5.1 ಅಂದರೆ ಗ್ರಾಮೀಣ ಅಭಿವೃದ್ಧಿ ಅಥವಾ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಇನ್ನು ಒಂದು 5.2 ಅಂದರೆ ರಿಸರ್ಚ್ ಮೆಥಡಾಲಜಿ. ಈ ರೀತಿ ಫೈನಲ್ ಇಯರಿಗೆ ನಿಮಗೆ ಫಿಫ್ತ್ ಸೆಮ್ನಲ್ಲಿ ಡಬಲ್ ಸಬ್ಜೆಕ್ಟ್ ಆಗ್ತದೆ ಸೋಷಿಯಾಲಜಿ. ಹಾಗಾದರೆ ಈಗ ನಾನು ಮಾಡುವಂತಹ ಒಂದು ಲೆಸನ್ ಅಂದರೆ 5.2 ರಿಸರ್ಚ್ ಮೆಥಡಾಲಜಿ. ಯಾವ ಸಬ್ಜೆಕ್ಟ್? ರಿಸರ್ಚ್ ಮೆಥಡಾಲಜಿ ಬಗ್ಗೆ, ಅಂದರೆ ಸಂಶೋಧನಾ ವಿಧಾನಶಾಸ್ತ್ರ ಅಂತ ಅರ್ಥ. ಆ ಸಂಶೋಧನಾ ವಿಧಾನಶಾಸ್ತ್ರದ ಬಗ್ಗೆ ಇವತ್ತು ನಾನು ಪಾಠ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಪಡಿಸ್ತೀನಿ. ಇಲ್ಲಿ ಸಾಮಾಜಿಕ ಸಂಶೋಧನೆ ಅಂದರೆ ಏನು ಮತ್ತು ಅದರ ಅರ್ಥ, ವ್ಯಾಖ್ಯೆಗಳು ಹಾಗೂ ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಈ ಸಂಶೋಧನೆ ಯಾವ ರೀತಿ ಬೆಳೆದು ಬಂದಿತು ಮತ್ತು ಸಂಶೋಧನೆ ಅಂದರೆ ಏನು ಅಂತ ತಿಳಿದುಕೊಂಡ ನಂತರ ನಾವು ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ ಬಗ್ಗೆ ಅಥವಾ ಸಾಮಾಜಿಕ ಸಂಶೋಧನೆಯ ಮಹತ್ವದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಇಲ್ಲಿ ಮಾನವನನ್ನು, ಸಕಲ ಜೀವರಾಶಿಗಳಲ್ಲಿ ಮಾನವನನ್ನು ನಾವು ಶ್ರೇಷ್ಠ ಜೀವಿ ಅಂತ ಕರಿತೀವಿ. ಕಾರಣ ಆತನು ಹೊಂದಿರುವಂಥ ಒಂದು ವಿವೇಚನಾ ಶಕ್ತಿ, ಬುದ್ಧಿಶಕ್ತಿ ಅಥವಾ ಚಿಂತನಶೀಲತೆ. ಆ ಒಂದು ಚಿಂತನಶೀಲತೆಯಿಂದ ಸಕಲ ಜೀವರಾಶಿಗಳಲ್ಲಿನ ಮಾನವನನ್ನ ಶ್ರೇಷ್ಠ ಜೀವಿ ಅಂತ ನಾವು ಕರಿತೀವಿ. ಈ ಚಿಂತನಶೀಲತೆಯಿಂದ ಇವತ್ತು ಮಾನವ ಏನಾಗಿದ್ದಾನೆ? ಸಮಾಜ ಜೀವಿಯಾಗಿದ್ದಾನೆ, ಸಮೂಹ ಜೀವಿಯಾಗಿದ್ದಾನೆ, ಸಂಘ ಜೀವಿಯಾಗಿದ್ದಾನೆ ಮತ್ತು ಆರ್ಥಿಕ ಜೀವಿಯಾಗಿದ್ದಾನೆ, ಆಧ್ಯಾತ್ಮಿಕ ಜೀವಿಯಾಗಿದ್ದಾನೆ ಹಾಗೂ ಸಾಂಸ್ಕೃತಿಕ ಜೀವಿಯಾಗಿದ್ದಾನೆ ಅಂತ ಹೇಳೋದು. ಕಾರಣ ಆತನಲ್ಲಿರುವಂಥ ಒಂದು ಚಿಂತನಶೀಲತೆ, ಬುದ್ಧಿಶಕ್ತಿ ಅಥವಾ ವಿವೇಚನ ಶಕ್ತಿಯಿಂದ ಅಂತ ಹೇಳೋದು. ಆದರೆ ಈ ಚಿಂತನಾಶೀಲತೆ ಅನ್ನೋದು ದಿಢೀರ್ನೆ ಬೆಳೆದು ಬಂದಿದ್ದಲ್ಲ. ಸಹಸ್ರಾರು ವರ್ಷಗಳಿಂದ ಈ ಚಿಂತನಶೀಲತೆ ಅನ್ನೋದು ಬೆಳೆದು ಬಂದಿತ್ತು ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಕಾಲದಲ್ಲಿ ಹಗಲು ರಾತ್ರಿ, ಸೂರ್ಯ ಚಂದ್ರ, ನಕ್ಷತ್ರಗಳು, ಆಮೇಲೆ ಗುಡುಗು ಸಿಡಿಲು, ಮಳೆ, ನೆರೆಹಾವಳಿ, ಭೂಕಂಪ, ಕಾಡ್ಗಿಚ್ಚು ಇವೆಲ್ಲವನ್ನ ಮಾನವ ಏನು ಮಾಡ್ತಿದ್ದ? ಭೌತಿಕ ದೃಷ್ಟಿಯಿಂದ ಭಯದಿಂದ ವೀಕ್ಷಣೆ ಮಾಡಿದ್ದ. ಆ ಒಂದು ಅನಾಗರಿಕ ಸ್ಥಿತಿಯಲ್ಲಿದ್ದ ಆದಿಮಾನವನು ಆ ಸ್ಥಿತಿಯಿಂದ ವಿಕಾಸಗೊಳ್ಳುತ್ತಾ ಬಂದು ಇಂದು ಪರಮಾಣು ಯುಗವನ್ನೇ ತಲುಪಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲದೆ ತಾನು ವಾಸಿಸುವ ಗ್ರಹದ ಜೊತೆಗೆ ಇತರ ಗ್ರಹಗಳಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವಷ್ಟು ಮಟ್ಟವನ್ನ ಇವತ್ತು ಮನುಷ್ಯ ತಲುಪಿದ್ದಾನೆ ಅಂತ ಹೇಳ್ಬೋದು. ಇದೆಲ್ಲದಕ್ಕೆ ಕಾರಣ ಏನು? ಆತನು ಹೊಂದಿರುವಂತಹ ಒಂದು ಬುದ್ಧಿಶಕ್ತಿ ಅಥವಾ ಚಿಂತನಶೀಲತೆಯೇ ಕಾರಣ ಅಂತ ನಾವು ಹೇಳ್ಬೋದು. ಈ ಚಿಂತನಶೀಲತೆ ಏನಪ್ಪಾ ಅಂದ್ರೆ ಒಂದು ಬೆಳೀತಾ ಹೋದಂತೆಲ್ಲ ಜ್ಞಾನದಾಹ ಹೆಚ್ಚುತ್ತಾ ಹೋಯಿತು ಅಂತ ಹೇಳ್ಬೋದು. ಅಂದ್ರೆ ಇದು ಕಲಿಕೆಯಲ್ಲಿ, ಶಿಕ್ಷಣದಲ್ಲಿ ತುಂಬಾನೇ ಈ ಚಿಂತನಶೀಲತೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇದು ಬೆಳೀತಾ ಹೋದಂತೆಲ್ಲ ಏನಾಗಿದೆ? ಜ್ಞಾನದ ದಾಹ ಹೆಚ್ಚುತ್ತಾ ಹೋಗಿದೆ ಅಂತ ಹೇಳ್ಬೋದು. ಇದು ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದು? ಈ ಚಿಂತನಶೀಲತೆಯೇ ಇವತ್ತೇನಾಗಿದೆ? ಈ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಇಲ್ಲಿ ಸಾಮಾಜಿಕ ಸಂಶೋಧನೆ ಅಂದ್ರೆ ಏನು? ಈ ಸಂಶೋಧನೆ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ವಿಮರ್ಶಾತ್ಮಕವಾಗಿ ವಿವರಣೆ ಮಾಡುವ, ಅಸಂಬಂಧವಾಗಿ ಹೊಸ ಹೊಸ ಸಿದ್ಧಾಂತಗಳನ್ನ ಬೆಳಕಿಗೆ ತರುವಂತ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಅಂದ್ರೆ ಹೊಸ ಹೊಸ ಸಿದ್ಧಾಂತಗಳನ್ನ ಬೆಳಕಿಗೆ ತರುವುದಷ್ಟೇ ಅಲ್ಲ, ಮತ್ತೆ ಏನ್ ಮಾಡುತ್ತೆ? ಹಳೆಯ ಸಿದ್ಧಾಂತಗಳನ್ನ ಓರೆ ಹೆಚ್ಚಿ ನೋಡುವ ಹಾಗೂ ಅಸ್ತಿತ್ವದಲ್ಲಿರುವಂತಹ ಜ್ಞಾನ ಭಂಡಾರವನ್ನ ಇನ್ನಷ್ಟು ಶ್ರೀಮಂತಗೊಳಿಸುವ ಒಂದು ಉದ್ದೇಶವನ್ನ ಈ ಸಂಶೋಧನೆ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು.
W.P. ಸ್ಕಾಟ್ ಅವರು ಹೇಳ್ತಾರೆ ಸಾಮಾಜಿಕ ಸಂಶೋಧನೆ ಅಂದ್ರೆ ಏನು ಅಂತ ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅನ್ನೋದ್ರೆ ಈ ರೀತಿಯಾಗಿ ಹೇಳ್ಬೋದು. ಸಂಶೋಧನೆ ಎಂಬುದು ಕೆಲವೊಂದು ಸಾಮಾನ್ಯ ತತ್ವಗಳನ್ನು ಕಂಡುಕೊಳ್ಳಲು ಅಥವಾ ಮತ್ತು ಸ್ಥಾಪಿಸಲು ಸಮಸ್ಯೆಯೊಂದನ್ನು ಅಥವಾ ವಿಷಯವೊಂದನ್ನು ಬಹಳ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ರೆ ನಾವು ಸಾಮಾಜಿಕ ಸಂಶೋಧನೆ ಅಂತ ಕರಿತೀವಿ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ W. ಸ್ಕಾಟ್ ಅವರು ಏನ್ ಹೇಳ್ತಾರ, ಸಮಸ್ಯೆಯೊಂದನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತೀವಲ್ಲ ಅದನ್ನ ನಾವು ಸಾಮಾಜಿಕ ಸಂಶೋಧನೆ ಅಂತ ಕರಿತೀವಿ ಅಂತ ಯಾರು W. ಸ್ಕಾಟ್ ಅನ್ನುವಂತಹ ಒಬ್ಬ ಸಮಾಜಶಾಸ್ತ್ರಜ್ಞರು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳಿ. ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿದಾವೆ, ಹೌದಾ? ಬಡತನ, ಫಾರ್ ಎಕ್ಸಾಂಪಲ್ ಬಡತನ, ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆ, ಇವುಗಳ ಜೊತೆಗೆ ಇವುಗಳಲ್ಲದೆ ಮತ್ತೆ ಈಗ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಸಾಮಾಜಿಕ ಸಮಸ್ಯೆಗಳಂದ್ರೆ ಭ್ರಷ್ಟಾಚಾರ, ಭ್ರೂಣ ಹತ್ಯೆ, ಭಯೋತ್ಪಾದನೆ, ಅತ್ಯಾಚಾರ. ಆಮೇಲೆ ಇಷ್ಟೆಲ್ಲ ಒಂದು ಸಾಮಾಜಿಕ ಸಮಸ್ಯೆಗಳು ಹುಟ್ಟಿಕೊಂಡಿವೆ. ಈ ಸಮಸ್ಯೆಗಳಿಗೆ ಕಾರಣ ಏನು? ಈ ಸಮಸ್ಯೆಗಳಿಗೆ ಕಾರಣವೇನು? ಮತ್ತೆ ಈ ಒಂದು ಕಾರಣ ಏನು? ಮತ್ತೆ ಇದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ, ಏನೆಲ್ಲ ಎಫೆಕ್ಟ್ ಆಗುತ್ತೆ, ಮತ್ತೆ ಇವುಗಳನ್ನ ನಾವು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ಸಮಸ್ಯೆಯೊಂದನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತ ಒಂದು ಇದಕ್ಕ ನಾವೇನಂತ ಕರಿತೀವಿ, ಸಾಮಾಜಿಕ ಸಂಶೋಧನೆ ಅಂತ ಕರಿತೀವಿ ಅಂತ W.P. ಸ್ಕಾಟ್ ಅವರು ತಮ್ಮದೇ ಆದ ವ್ಯಾಖ್ಯಾನವನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಬ್ರು ಹೇಳ್ತಾರೆ, ಯಾರು ರೆಡ್ಮನ್ ಅಂತ ಹೇಳ್ತಾರೆ, ಹೊಸ ಜ್ಞಾನವನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಪಡೆಯೋದಕ್ಕೆ ಸಂಶೋಧನೆ ಅಥವಾ ಸಾಮಾಜಿಕ ಸಂಶೋಧನೆ ಅಂತ ನಾವು ಕರಿತೀವಿ ಅಂತ ಹೇಳ್ತಾರೆ. ನೋಡಿ, ರೆಡ್ಮನ್ ಏನ್ ಹೇಳ್ತಾರ, ಹೊಸ ಜ್ಞಾನವನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಪಡೆಯೋದಕ್ಕೆ ನಾವು ಏನಂತ ಕರಿತೀವಿ, ಸಾಮಾಜಿಕ ಸಂಶೋಧನೆ ಅಂತ ಕರಿತೀವಿ ಅಂತ ಹೇಳ್ತಾರೆ. ಹಂಗಾದ್ರೆ ಏನು? ಈಗ ನೋಡಿ, ಇವತ್ತು ಇಡೀ ಇದಕ್ಕ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತು ಇಡೀ ಜಗತ್ತು ಏನಪ್ಪಾ ಅಂದ್ರೆ ಒಂದು ಕೊರೋನಾ ಅನ್ನುವಂಥ ರೋಗದಿಂದ ಬಳಲ್ತಾ ಇದೆ ಅಂತ ಹೇಳ್ಬೋದು. ಇಡೀ ಜಗತ್ತಲ್ಲೇ ಈ ರೋಗ ತಲ್ಲಣಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಹೌದಿಲ್ಲ? ಈ ರೋಗ ಮಾರ್ಚ್ನಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೆ ಏನಪ್ಪಾ ಅಂದ್ರೆ ಇದಕ್ಕೆ ಸರಿಯಾದ ಔಷಧಿಗಳು ಸಿಗ್ತಾ ಇಲ್ಲ. ಈ ಔಷಧಗಳನ್ನ ಇನ್ನೂ ಏನ್ ಮಾಡ್ತಿದೆ ಇಡೀ ಜಗತ್ತು ಕಂಡು ಹಿಡಿತಾನೇ ಇದೆ ಅಂತ ಹೇಳ್ಬೋದು, ಸಂಶೋಧನೆ ಮಾಡ್ತಾನೆ ಇದೆ. ಈ ಒಂದು ರೋಗ ನಿರ್ಮೂಲನೆ ಮಾಡೋದಕ್ಕೆ ಹಲವಾರು ದೇಶಗಳು ಏನ್ ಮಾಡ್ತಿದಾವ, ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಆ ಔಷಧವನ್ನ, ಈ ರೋಗದ ನಿವಾರಣೆಗೆ ಔಷಧವನ್ನ ಕಂಡುಹಿಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಜ್ಞಾನ ಅಂತ ಹೇಳ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ಹೊಸ ಜ್ಞಾನವನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಪಡೆಯೋದಕ್ಕೆ ನಾವೇನಂತೀವಿ, ಸಂಶೋಧನೆ ಅಂತ ನಾವು ಕರಿತೀವಿ ಅಂತ ಹೇಳ್ಬೋದು. ಈ ರೀತಿ ಹಲವಾರು ಸಮಾಜಶಾಸ್ತ್ರಜ್ಞರು ಏನ್ ಮಾಡಿದ್ರು, ತಮ್ಮದೇ ಆದಂತ ವ್ಯಾಖ್ಯೆಯಲ್ಲಿ ಸಾಮಾಜಿಕ ಸಂಶೋಧನೆ ಅಂದರೆ ಏನು ಅಂತ ಈ ರೀತಿಯಾಗಿ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅಂತ ಅವರು. ಹಾಗಾದ್ರೆ ಇಲ್ಲಿ ಸಾಮಾಜಿಕ ಸಂಶೋಧನೆ ಅಂದ್ರೆ ಏನು? ಹೊಸ ಜ್ಞಾನವನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಪಡೆಯೋದಕ್ಕೆ ನಾವೇನಂತ ಕರಿತೀವಿ, ಸಾಮಾಜಿಕ ಸಂಶೋಧನೆ ಅಂತ ನಾವು ಕರಿತೀವಿ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನಾವು ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ ಬಗ್ಗೆ, ಮಹತ್ವದ ಬಗ್ಗೆ ನಾವೀಗ ನೋಡೋಣ. ಸಾಮಾಜಿಕ ಸಂಶೋಧನೆ ಏನಪ್ಪಾ ಅಂದ್ರ ಇದು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಈ ಒಂದು ಇದರ ಮಹತ್ವ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ನೋಡಿ, ಈ ಸಾಮಾಜಿಕ ಸಂಶೋಧನೆಯ ಒಂದು ಪ್ರಮುಖವಾದ ಮಹತ್ವವಾದ ಒಂದು ಅಂಶ ಏನಪ್ಪಾ ಅಂದ್ರ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ. ಯಾವುದು? ಸಾಮಾಜಿಕ ಸಂಶೋಧನೆ. ಹಾಗಾದ್ರೆ ಇಲ್ಲಿ ಸಾಮಾಜಿಕ ಸಮಸ್ಯೆಗಳು ಅಂದ್ರೆ ಯಾವ್ಯಾವು ಅಂದ್ರೆ ಬಡತನ, ಅಜ್ಞಾನ, ಮೂಢನಂಬಿಕೆ, ಜೊತೆಗೆ ಭ್ರೂಣ ಹತ್ಯೆ, ಭ್ರಷ್ಟಾಚಾರ, ಭಯೋತ್ಪಾದನೆ, ವರದಕ್ಷಿಣೆ, ಅತ್ಯಾಚಾರ, ಹೀಗೆ ಹಲವಾರು ಸಾಮಾಜಿಕ ಸಮಸ್ಯೆಗಳು ಇವತ್ತು ನಮ್ಮ ಸಮಸ್ಯೆಗಳಿಂದ ನಮ್ಮ ದೇಶ ಬಳಲ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಸಮಸ್ಯೆಗೆ ಕಾರಣ ಏನು? ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದು ತಗೊಂಡು ಈ ಭ್ರೂಣ ಹತ್ಯೆ ಅಂತ ತಗೊಂಡು, ಈ ಭ್ರೂಣ ಹತ್ಯೆಗೆ
ಮಾಹಿತಿಯನ್ನ ನಮಗೆ ಒದಗಿಸಿಕೊಡುತ್ತೆ ಅಂತ ಹೇಳಿ ನೋಡಿ. ಇವತ್ತಿನ ದಿನಮಾನದಲ್ಲಿ ಭ್ರಷ್ಟಾಚಾರ, ಭ್ರೂಣ ಹತ್ಯೆ, ಅತ್ಯಾಚಾರಗಳು ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ. ಬಹಳಷ್ಟು ಈ ಸಮಸ್ಯೆಗಳಿಂದ ಸಮಾಜ ಏನಾಗಿದೆ, ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ. ಇವಕ್ಕೆ ಕಾರಣ ಏನು ಮತ್ತು ಇವುಗಳಿಂದ ಏನೆಲ್ಲ ಪರಿಣಾಮ ಆಗುತ್ತಾ ಮತ್ತು ಇವುಗಳನ್ನ ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಈ ಒಂದು ಸಾಮಾಜಿಕ ಸಂಶೋಧನೆ ಏನ್ ಮಾಡುತ್ತಾ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನ ನಮಗೆ ನೀಡುತ್ತೆ ಅಂತ ಹೇಳೋದು. ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಪರಿವರ್ತನೆ ವಿಶ್ಲೇಷಣೆ ಮಾಡುತ್ತೆ. ಸಾಮಾಜಿಕ ಪರಿವರ್ತನೆ ವಿಶ್ಲೇಷಣೆಗೆ ಇದು ಸಹಾಯಕವಾಗಿದೆ, ತಿಳಿಸಿಕೊಡುತ್ತದೆ ಅಂತ ಹೇಳೋದು. ಸಾಮಾಜಿಕ ಪರಿವರ್ತನೆ ವಿಶ್ಲೇಷಣೆಗೆ ಸಹಕಾರಿಯಾಗಿದೆ. ಹಾಗಾದ್ರೆ ಇಲ್ಲಿ ಪರಿವರ್ತನೆ ಇದರ ಬಗ್ಗೆ ಕೂಡ, ಸಾಮಾಜಿಕ ಪರಿವರ್ತನೆ ಬಗ್ಗೆ ಕೂಡ ನಮಗೆ ಇದು ಮನವರಿಕೆ ಮಾಡಿಕೊಡುತ್ತೆ. ಯಾವುದು? ಸಾಮಾಜಿಕ ಸಂಶೋಧನೆ ಅಂತ ಹೇಳೋದು. ಇವತ್ತು ನೋಡು, ಸಮಾಜ ನಿಂತ ನೀರಲ್ಲ, ಸದಾ ಹರಿಯುತ್ತಿರುವಂತ ಒಂದು ನದಿ ಪ್ರವಾಹ ಅಂತ ಹೇಳೋದು. ನಿಸರ್ಗ ಜಡವಾದದ್ದಲ್ಲ, ಹೌದಲ್ಲ? ಪರಿವರ್ತನೆ ಅನ್ನೋದು ಪ್ರಕೃತಿಯ ನಿಯಮ. ಹಾಗೆ ಈ ಸಾಮಾಜಿಕ ಪರಿವರ್ತನೆಯಲ್ಲಿ ಅಂದ್ರೆ ಸಾಮಾಜಿಕ ಪರಿವರ್ತನೆ ಅಂದ್ರೇನು? ಸಮಾಜದ ಒಂದು ರಚನೆ ಕಾರ್ಯಗಳಲ್ಲಿ ಆಗುವಂತ ಒಂದು ಬದಲಾವಣೆಯನ್ನು ನಾವು ಸಾಮಾಜಿಕ ಪರಿವರ್ತನೆ ಅಂತ ಕರಿತೀವಿ. ಆ ಪರಿವರ್ತನೆಯನ್ನ ವಿಶ್ಲೇಷಣೆಯನ್ನ ಕೊಡುತ್ತೆ ಈ ಸಾಮಾಜಿಕ ಸಂಶೋಧನೆ. ಈ ಸಾಮಾಜಿಕ ಪರಿವರ್ತನೆ ಏನಪ್ಪಾ ಅಂದ್ರ ಹಲವಾರು ಸಂಸ್ಥೆಗಳು ಏನಾಗಿದ್ದಾವೆ ಇವತ್ತು ಬದಲಾವಣೆಗೆ ಒಳಪಟ್ಟಿದ್ದಾವೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಹಲವಾರು ಸಾಮಾಜಿಕ ಸಂಸ್ಥೆಗಳು ಯಾವುವು? ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಯಾವ್ಯಾವು ಅಂದ್ರೆ ಯಾವುವು? ವಿವಾಹ, ಮತ, ಧರ್ಮ, ಕುಟುಂಬ, ಶೈಕ್ಷಣಿಕ ಸಂಸ್ಥೆಗಳು, ಇವೆಲ್ಲ ಸಾಮಾಜಿಕ ಒಂದು ಸಂಸ್ಥೆಗಳು ಅಂತ ಹೇಳ್ಬೋದು. ಇವೆಲ್ಲ ಇವತ್ತು ಏನಾಗಿದ್ದಾವೆ, ಇವತ್ತು ಬದಲಾವಣೆಗೆ ಒಳಪಟ್ಟಿವೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಪರಿವರ್ತನೆ ಹೇಳಿದಲ್ಲ, ಪರಿವರ್ತನೆ ಒಂದು ಜಗದ ನಿಯಮ ಅಥವಾ ಪ್ರಕೃತಿಯ ಒಂದು ನಿಯಮ ಅಂತ ನಾನು ಹೇಳಿದೆ. ಇವೆಲ್ಲ ಪರಿವರ್ತನೆಗೆ ಕಾರಣ ಏನು? ನಗರೀಕರಣ, ಕೈಗಾರಿಕೀಕರಣ, ವಿಜ್ಞಾನ, ತಂತ್ರಜ್ಞಾನ, ಆಧುನಿಕ ಶಿಕ್ಷಣ, ಇವೆಲ್ಲಗಳ ಕಾರಣದಿಂದ ಇವತ್ತು ಏನಾಗಿದೆ ಈ ಪರಿವರ್ತನೆಗೆ ಕಾರಣವಾಗಿದೆ. ಅಲ್ಲದೆ ಈ ಸಾಮಾಜಿಕ ಸಂಸ್ಥೆಗಳು ಇವತ್ತು ಏನಾಗಿದೆ ಪರಿವರ್ತನೆಗೆ ಒಳಪಟ್ಟಿವೆ ಅಂತ ಹೇಳ್ಬೋದು. ನೋಡಿ, ಇಂದಿನ ಕಾಲದಲ್ಲಿ ಹೆಚ್ಚಾಗಿ ನಾವು ಅವಿಭಕ್ತ ಕುಟುಂಬವನ್ನೇ ನೋಡ್ತಾ ಇದ್ವಿ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ನೋಡ್ತಾ ಇದ್ವಿ. ಇವತ್ತು ಏನಾಗಿದೆ ಆ ಜಾಯಿಂಟ್ ಫ್ಯಾಮಿಲಿ, ಆ ಅವಿಭಕ್ತ ಕುಟುಂಬ ಇವತ್ತು ನಶಿಸಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ನ್ಯೂಕ್ಲಿಯರ್ ಅಂತಂದ್ರೆ ವಿಭಕ್ತ ಕುಟುಂಬ ಆಗಿದೆ ಅಂತ ಹೇಳ್ಬೋದು. ವಿಭಕ್ತ ಕುಟುಂಬಗಳಾಗಿ ಮಾರ್ಪಾಟಾಗಿದೆ. ಅಂದ್ರೆ ಅವಿಭಕ್ತ ಕುಟುಂಬ ಅಂದ್ರೆ ಏನು? ಸುಮಾರು 1-2-3 ತಲೆಮಾರಿನಿಂದ ಕೂಡಿರುವ ಒಂದು ಮತ್ತು ಆಸ್ತಿಯಲ್ಲಿ ಸಮಾನ ಅಧಿಕಾರ ಹೊಂದಿರುವಂತಹ ರಕ್ತ ಸಂಬಂಧಿಗಳ ಸಮೂಹವನ್ನು ನಾವು ಅವಿಭಕ್ತ ಕುಟುಂಬ ಅಂತೀವಿ. ಇಲ್ಲಿ ವಿಭಕ್ತ ಕುಟುಂಬ ಆಗಿಬಿಡುತ್ತೆ. ಆ ಅವಿಭಕ್ತ ಕುಟುಂಬ ನಶಿಸಿ ಇವತ್ತು ವಿಭಕ್ತ ಕುಟುಂಬ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳೋದು. ಅಂದ್ರೆ ಗಂಡ ಹೆಂಡತಿ ಮಕ್ಕಳನ್ನು ಒಳಗೊಂಡಿರುವ ಕುಟುಂಬದಲ್ಲಿ ವಿಭಕ್ತ ಕುಟುಂಬ ಅಂತ ನಾವು ಕರಿತೀವಿ. ಆಮೇಲೆ ವಿವಾಹದಲ್ಲಿ ಕೂಡ ಬದಲಾವಣೆ ಆಗಿದೆ. ವಿವಾಹದಲ್ಲಿ ಇವತ್ತು ತುಂಬಾನೇ ಬದಲಾವಣೆಗಳಾಗಿರೋದನ್ನು ನಾವು ನೋಡ್ಬೋದು. ಆದರೆ ಇವತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳನ್ನ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಈ ಶಿಕ್ಷಣದಲ್ಲಿ ಕೂಡ ಬದಲಾವಣೆ ಆಗಿರೋದನ್ನು ನಾವು ನೋಡ್ಬೋದು. ಶಿಕ್ಷಣದಲ್ಲಿ ನೋಡಿ, ಇಂದಿನ ಕಾಲದ ಗುರುಕುಲಗಳಲ್ಲಿ ಶಿಕ್ಷಣ ನಡೀತಿದೆ. ಆದರೆ ಇವತ್ತು ಸಂಸ್ಥೆಗಳಲ್ಲಿ ಇವತ್ತು ಹಲವಾರು ಸಂಸ್ಥೆಗಳು ನಿರ್ಮಾಣಗೊಂಡಿವೆ. ಈ ಸಂಸ್ಥೆಗಳಲ್ಲಿ ಇವತ್ತು ನಾವು ಒಂದು ಶಿಕ್ಷಣವನ್ನು ಪಡಿತಾ ಇದ್ದೇವೆ ಅಂತ. ಒಟ್ಟಿನಲ್ಲಿ ಈ ಸಾಮಾಜಿಕ ಸಂಸ್ಥೆಗಳು ಬದಲಾವಣೆಗೆ ಒಳಪಟ್ಟಿವೆ ಅಂತೇಳಿ ಇವುಗಳ ಬಗ್ಗೆ ಕೂಡ ಏನಪ್ಪಾ ಅಂದ್ರ ಈ ಒಂದು ಸಾಮಾಜಿಕ ಸಂಶೋಧನೆ, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ, ಸಾಮಾಜಿಕ ಪರಿವರ್ತನೆ ಬಗ್ಗೆ ಏನಪ್ಪಾ ಅಂದ್ರ ಒಂದು ಉಪಯುಕ್ತವಾದಂತಹ ನಂಬರವಾದಂತಹ ಮಾಹಿತಿಯನ್ನ ನಮಗೆ ಒದಗಿಸಿಕೊಡುತ್ತೆ ಅಂತ ನಾವು ಹೇಳಬಹುದು. ಈ ರೀತಿ ಏನಪ್ಪಾ ಅಂದ್ರ ಸಾಮಾಜಿಕ ಸಂಶೋಧನೆ ತನ್ನದೇ ಆದಂತಹ ಒಂದು ಮಹತ್ವವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್, ವಾಣಿಜ್ಯಿಕ ಮಹತ್ವವನ್ನ ಹೊಂದಿದೆ ಅಂತ ಹೇಳ್ಬೋದು. ನೋಡಿ, ಸಾಮಾಜಿಕ ಸಂಶೋಧನೆ ಅನ್ನೋದು ಏನಾಗಿದೆ ಇವತ್ತು ವಾಣಿಜ್ಯಿಕ ಮಹತ್ವವನ್ನ ಹೊಂದಿದೆ. ಅಂದ್ರೆ ಆರ್ಥಿಕ, ಕೈಗಾರಿಕಾ ಮತ್ತು ತಂತ್ರಜ್ಞಾನಗಳಲ್ಲಿ ಸಾಮಾಜಿಕ ಸಂಶೋಧನೆ, ಸಾಮಾಜಿಕ ಸ್ವರೂಪ ತನ್ನದೇ ಆದಂತಹ ಒಂದು ಮಹತ್ವವನ್ನ ಪಡೆದಿದೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಹೊಸ ವಸ್ತುಗಳ ಉತ್ಪಾದನೆಯಲ್ಲಿ ಆಗಿರ್ಬೋದು, ಅಥವಾ ಬಳಕೆದಾರರು ಉಪಯೋಗಿಸುತ್ತಿರುವ ಹಳೆಯ ಮಾದರಿ ವಸ್ತುಗಳಲ್ಲಿ ಬದಲಾವಣೆ ಆಗಿರ್ಬೋದು. ಆಮೇಲೆ ಮತ್ತು ಈ ಮಾರುಕಟ್ಟೆ ವಿಧಾನದಲ್ಲಿ ಮಾರ್ಪಾಡುಗಳಾಗೋದಾಗಲಿ, ಮತ್ತು ಹೊಸ ಆರ್ಥಿಕ ಒಂದು ಅಭಿವೃದ್ಧಿಯಲ್ಲಿ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪಿಸುವುದಾಗಲಿ,
ಮಾರ್ಕೆಟ್ನಲ್ಲಿ ಇವತ್ತು ಏನಾಗಿದೆ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಹೌದಾ? ಅಂದರೆ ಹಿಂದಿನ ಕಾಲದಲ್ಲಿ ಸಂತೆ ಅಂತ ನಡೀತಿದ್ದು, ಅಲ್ಲಿ ಹೋಗಿ ಸಂತೆಯನ್ನು ಮಾಡ್ಕೊಂಡು ಬರ್ತಿದ್ರು. ಆದರೆ ಇವತ್ತು ಒಂದು ಫೋನಿನ ಮುಖಾಂತರ ಆನ್ಲೈನ್ ಮುಖಾಂತರ ನಾವು ಇವತ್ತು ಏನು ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು. ಈ ರೀತಿ ಮಾರುಕಟ್ಟೆ ವಿಧಾನದಲ್ಲಿ ತುಂಬಾನೇ ಬದಲಾವಣೆ ಆಗಿದೆ. ಇನ್ನು ಹಳೆಯ ಮಾದರಿ ವಸ್ತುಗಳಲ್ಲಿ ಹೊಸ ಬಳಕೆ ವಸ್ತುಗಳ ಉತ್ಪಾದನೆ ಮಾಡೋದು, ಹೊಸ ಬಳಕೆ ಉತ್ಪಾದನೆಗಳನ್ನು ಮಾಡುವುದು, ಉಪಯೋಗಿಸುವುದು, ಇದು ಕೂಡ ಏನಪ್ಪ ಅಂದರೆ ಸಾಮಾಜಿಕ ಸಂಶೋಧನೆ ಬಹಳಷ್ಟು ಮಹತ್ವವನ್ನು ಪಡೆದಿದೆ ಅಂತ. ಒಟ್ಟಿನಲ್ಲಿ ವಾಣಿಜ್ಯಿಕ ಮಹತ್ವವನ್ನು ಪಡೆದಿದೆ ಅಂತ. ಆರ್ಥಿಕ, ಕೈಗಾರಿಕಾ, ತಾಂತ್ರಿಕ ಕ್ಷೇತ್ರದಿಂದ ವಾಣಿಜ್ಯಿಕ ಮಹತ್ವವನ್ನು ಸಾಮಾಜಿಕ ಸಂಶೋಧನೆ ಪಡೆದಿದೆ ಅಂತ ಹೇಳೋದು. ನೋಡಿ, ಇವತ್ತು ನ್ಯಾಪ್ಟೋನ್ ಚಾನಲ್ ಅಂತ ನೋಡಿದರೆ ಅದರಲ್ಲಿ ದಿನಕ್ಕೊಂದು ಪ್ರಾಡಕ್ಟನ್ನು ಕಂಡುಹಿಡಿತಾರೆ ಅಂತ ಹೇಳ್ಬೋದು. ಹೌದಾ? ಹೊಸ ಒಂದು ವಸ್ತುಗಳನ್ನು ಇವತ್ತು ಏನು ಮಾಡ್ತಿದ್ದಾರೆ, ಮಾರ್ಕೆಟಿಗೆ ತರ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಒಟ್ಟಿನಲ್ಲಿ ಆರ್ಥಿಕ, ಕೈಗಾರಿಕಾ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಈ ಸಾಮಾಜಿಕ ಸಂಶೋಧನೆ ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ನೆಕ್ಸ್ಟ್, ಇನ್ನು ಉಳಿದಂತಹ ಒಂದು ಅಂಶಗಳನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿಪಡಿಸ್ತೀನಿ. ಓಕೆನಾ?